ಸ್ವಾಮಿಯೇ ಶರಣಮಯ್ಯಪ್ಪ. ಶಬರಿಮಲೆ ಸನ್ನಿಧಿಯಿಂದ ಮನೆಗೆ ಬಂದಿದ ತಕ್ಷಣ ನಮ್ಮೂರಲ್ಲಿ ನಮ್ಮ ಹುಡುಗರೆಲ್ಲ ಸೇರಿ ಮಾಡೋ ಕೆಲಸ ಏನಂದ್ರೆ ಪ್ರಸಾದನ ಇಡೀ ಊರಿಗೆಲ್ಲ ಹಂಚೋದು. ಈ ಪದ್ಧತಿ ನಮ್ಮೂರಲ್ಲಿ ಇವಾಗಿಂದ ಬಂದಿರೋದಲ್ಲ, ತಲತಲಾಂತರದಿಂದ ಬಂದಿರೋದು. ಅದನ್ನ ಇವಾಗ ನಾವು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರ ಪೂಜೆ ಮಾಡಿ ಪ್ರಸಾದನ ಓಪನ್ ಮಾಡ್ದೋ. ಶಬರಿಮಲೆಗೆ ಹೋಗಿರೋ ಅಷ್ಟು ಜನನು ಒಂದ್ ಕಡೆ ಸೇರಿ ಈ ಶಬರಿಮಲೆ ಮುಗಿಸ್ಕೊಂಡು ಬಂದಿದ ತಕ್ಷಣ ಎಲ್ಲರೂ ಪ್ರಸಾದನ ರೆಡಿ ಮಾಡಿ ಇಡೀ ಊರಿಗೆಲ್ಲ ಪ್ರತಿಯೊಂದು ಮನೆಗೂ ಕೊಡ್ತೀವಿ. ಬಾಳೆಹಣ್ಣು, ದಾಳಿಂಬೆ, ದ್ರಾಕ್ಷಿ, ಕಿತ್ಲೆಹಣ್ಣು, ಸೇಬು, ಗೋಡಂಬಿ, ದ್ರಾಕ್ಷಿ, ಜೇನುತುಪ್ಪ, ಅವಲಕ್ಕಿ, ಸಕ್ಕರೆ, ಕಲ್ ಸಕ್ಕರೆ ಎಲ್ಲಾನು ಹಾಕಿ ಅಯ್ಯಪ್ಪ ಸ್ವಾಮಿ ಪ್ರಸಾದನ ರೆಡಿ ಮಾಡಿದ್ರೆ ಒಂದ್ಸಲ ತಿಂದ್ರೆ ಆ ರುಚಿನ ಯಾವತ್ತೂ ಮರಿಲೇಬಾರ್ದು. ಚಿಕ್ಕ ವಯಸ್ಸಲ್ಲಿ ಅಯ್ಯಪ್ಪ ಸ್ವಾಮಿ ಪ್ರಸಾದದ ಡಬ್ಬ ನಮ್ಮ ಕೈಲಿ ಏನಾದರೂ ಸಿಕ್ಬಿಟ್ರೆ ದೇಶದಲ್ಲಿ ಸಿಗ್ದಲೇ ಇರೋಷ್ಟು ಖುಷಿ ಸಿಕ್ತಿತ್ತು. ಅದ್ರೊಳಗಡೆ ಒಂದು ಬೆಟ್ಟ ಹಾಕಿ ಪ್ರಸಾದನ ನೆಕ್ಕಿದ್ರೆ ಅದರಲ್ಲಿರೋ ಮಜಾ ಅಂತೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ಬೆಟ್ಟ ಹಾಕ್ಬೇಕಾದ್ರೆ ಬೆಟ್ಟೇನಾದ್ರು ಕುಯ್ಕೊಂಡು ಗಾಯ ಆಗ್ಬಿಟ್ರೆ ಆ ನೋವನ್ನ ಮನೆಗೆ ಹೇಳಕ್ಕಾಗೋದಿಲ್ಲ, ಬಿಡಕ್ಕಾಗೋದಿಲ್ಲ. ಇಂಥ ಚಿಕ್ಕ ವಯಸ್ಸಿನ ಅನುಭವ ಯಾವ್ಯಾವಾಗಿದೆ ಎಲ್ರಿಗೂ ವಿಡಿಯೋನ ಶೇರ್ ಮಾಡಿ. ಕೊನೆಗೂ ತಂದಿರೋ ಸಾಮಾನೆಲ್ಲಾನು ಕಲಸಿ ಪ್ರಸಾದನ ರೆಡಿ ಮಾಡಿ ಇಟ್ಟು ನಮ್ಮೂರಲ್ಲಿ 250 ಮನೆ ಇವೆ. 250 ಮನೆಗೂ ಪ್ರಸಾದನ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಒಂದ್ ಕಡೆ ಇಟ್ಟು ನಮ್ಮ ಹುಡ್ಗ ಅಲ್ಲೇ ಗಾಡಿ ತಗೊಬಂದು ರಿವರ್ಸ್ ನಿಲ್ಲಿಸ್ತಾವನೆ. ನಾನು ನಮ್ಮ ಹುಡ್ಗನು ಪ್ರಸಾದ ತಗೊಂಡು ಗಾಡಿ ಒಳಗಡೆ ಇಟ್ಟು ಪ್ರತಿಯೊಂದು ಮನೆಗೂ ಪ್ಲೇಟು ಮತ್ತೆ ಪ್ರಸಾದ ಕೊಡಕ್ಕೆ ರೆಡಿ ಮಾಡಿ ಗಾಡಿ ಒಳಗಡೆ ನಾವು ಹೋಗಿ ಟ್ರಿಪ್ಪಲ್ಲಿ ಪಾತ್ರೆ ತೊಳೆದಾನೆ ಇದ್ದಿದ್ದು ಈ ನನ್ನ ಮಗ ಒಬ್ಬನೇ ಇವತ್ತು ಪಾತ್ರೆ ತೊಳೆ ಕಳಿಸ್ತಾ ಇದೀವಿ. ನಮ್ಮ ಹುಡುಗರು ಫುಲ್ ಖುಷಿಯಿಂದ ರೆಡಿ ಆಗಿ ಹೋಗೋವೆ. ಪ್ರಸಾದ ಎಲ್ಲ ಗಾಡಿ ಒಳಗಡೆ ಇಟ್ಟು ಊರೊಳಗಡೆ ಪ್ರತಿಯೊಂದು ಮನೆಗೂ ಹಂಚ್ಬೇಕು ಅಂತ ಟಾಟಾ ಎಸ್ಸಿಗೆ ನ್ಯಾತ್ ಹಾಕೊಂಡು ಸೀದಾ ಊರಲ್ಲಿರೋ ಪ್ರತಿಯೊಂದು ಮನೆಗೂ ಪ್ರಸಾದ ಹಂಚ್ಬಿಟ್ಟು ಬರ್ತಾನೆ ಇದ್ದು. ಇದೇ ತರ ಸಂಪ್ರದಾಯ ನಿಮ್ಮೂರಲ್ಲೂ ಉಳ್ಕೊಂಡಿದ್ರೆ ಒಂದು ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ. ಸುತ್ತಮುತ್ತ ಇರೋ ನಮ್ಮ ಹಳ್ಳಿಗಳಲ್ಲಿ ಇದೇ ತರ ಒಗ್ಗಟ್ಟಿರ್ಲಿ ಅಂತ ಈ ವಿಡಿಯೋ ಮೂಲಕ ಕೇಳ್ಕೊತಾ ಇದ್ದೀವಿ.